ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು. ಅಮೃತವಾಣಿ ಚಾನಲ್ಗೆ ಸ್ವಾಗತ. ನಾನಿವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ದಿವಸಗಳಂದು ನೀವು ದುರ್ಗಾದೇವಿ ಸ್ತೋತ್ರನ ಹೇಳ್ಕೊಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಮತ್ತು ಭಯಗಳು ನಿವಾರಣೆ ಆಗುತ್ತೆ ಮತ್ತು ನಿಮ್ದು ಯಾವುದೇ ರೀತಿ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ. ಈ ರೀತಿ ನೀವು ದುರ್ಗಾದೇವಿ ಸ್ತೋತ್ರನ ಪಠನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ದೇವಿ ಸರ್ವಭೂತೇಷು ಜ್ಯೋತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಜ್ಯೋತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಭಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಭಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಸ್ತೋತ್ರನ ನೀವು ಬೆಳಗ್ಗೆ ದೀಪ ಹಚ್ಚ ವೇಳೆಯಲ್ಲಿ ಮತ್ತು ಸಂಜೆ ದೀಪ ಹಚ್ಚ ವೇಳೆಯಲ್ಲಿ 3 ಬಾರಿ ಹೇಳ್ಕೊಂಡ್ರೆ ಸಾಕು. ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ನಿಮಗೆ ಏನಾದರೂ ನೀವು ಅಂದ್ಕೊಂಡಿದ್ರೆ ಇದನ್ನು ನೀವು ಹೇಳ್ಕೊಳ್ಬೋದಾಗುತ್ತೆ. ಶ್ರೀ ಮಹಾದೇವಿ ದುರ್ಗಾಮಾತೆಗೆ ಸಮರ್ಪಿಸಲಾಗದ ಸ್ತೋತ್ರ. ಭಕ್ತಿಯಿಂದ ಪಠಿಸಿದ ಎಲ್ಲ ಕಷ್ಟಗಳು ಭಯಗಳು ನಿವಾರಣೆ ಆಗುತ್ತೆ. ಈ ಸ್ತೋತ್ರನ ನೀವು ಪಠಣೆ ಮಾಡೋದ್ರಿಂದ ನೀವು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಆಮೇಲೆ ನಿಮ್ಗೆ ಯಾವುದಾದ್ರೂ ಏನಾದರೂ ನಿಮಗೆ ಅಂದ್ಕೊಂಡಿದ್ದಾಗದಲೇ ಕಾರ್ಯಗಳು ಯಾವುದಾದ್ರೂ ಅರ್ಧಕ್ಕೆ ನಿಂತಿದ್ರೆ ಇದನ್ನು ಹೇಳ್ಕೊಡೋದ್ರಿಂದ, ದುರ್ಗಾದೇವಿ ಸ್ತೋತ್ರನ ಹೇಳ್ಕೊಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಿ ಅದು ನಿಮಗೆ ನೆರವೇರೋಕ್ಕೆ ಆ ದೇವಿ ನಿಮಗೆ ಶಕ್ತಿ ಮತ್ತು ಎಲ್ಲದನ್ನು ತುಂಬ್ತಾಳೆ ಆ ತಾಯಿ. ನೀವು ಯಾವ ರೀತಿ ಪಾರಾಯಣ ಮಾಡಬೇಕು ಅಂತ ಅಂದರೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಬೇಕು ಸ್ನೇಹಿತರೆ. ಇಲ್ಲ ಅಂದರೆ ಭಕ್ತಿ ಇಲ್ಲ ಅಂದರೆ ದೇವರು ನಿಮಗೆ ವರ ಕೊಡೋದಿಲ್ಲ. ನೀವು ಈ ಶ್ಲೋಕನ ಶ್ರದ್ಧಾ ಭಕ್ತಿಗಳಿಂದ ಮಡಿಯಿಂದ ನೀವು ಮಾಡಬೇಕಾಗುತ್ತೆ. ನೀವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಗಳನ್ನು ಮುಗಿಸಿ ಮತ್ತು ಮನೆಯನ್ನೆಲ್ಲ ಒರೆಸ್ಕೊಂಡು ನೀವು ಚೆನ್ನಾಗಿ ಸಾರಿಸ್ಕೊಂಡು ನೀವು ಮತ್ತು ಹೂಗಳಿಂದ ಅಲಂಕಾರ ಮಾಡಿ ನೀವು ದೀಪ ಹಚ್ಚಿ ದುರ್ಗಾದೇವಿನ ನೀವು ಪೂಜೆ ಮಾಡಬೇಕಾಗುತ್ತೆ ಮತ್ತು ಶ್ಲೋಕಗಳನ್ನು ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಮಾಡ್ಕೊಳ್ಳಿ. ಮನೆ ಮೇಲೆ ಏನಾದರೂ ಕೆಟ್ಟ ದೃಷ್ಟಿಗಳು ಬಿದ್ದಿದ್ದರೆ ಮತ್ತು ದುಷ್ಟಶಕ್ತಿಗಳ ಕಾಟ ಏನಾದರೂ ಇದ್ದರೆ ನೀವು ಖಂಡಿತ ದುರ್ಗಾದೇವಿ ಸ್ತೋತ್ರನ ಹೇಳ್ಕೊಳ್ಳೋದ್ರಿಂದ ಒಳ್ಳೆಯದಾಗೇ ಆಗುತ್ತೆ. ದೇವಿಗಿಂತ ಶಕ್ತಿ ಯಾವುದೂ ಇಲ್ಲ. ದೇವಿನ ನಾರಾಯಣಿ ಅಂತ ಕರೀತಾರೆ. ನೀವು ನಾರಾಯಣಿನ ಸದಾ ನೆನೆಸ್ತಾ ಇರಬೇಕಾಗುತ್ತೆ. ಕುಂತಲ್ಲಿ ನಿಂತಲ್ಲಿ ದೇವಿಯ ಸ್ತುತಿನ ಮಾಡೋದ್ರಿಂದ ಖಂಡಿತ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಎಲ್ರಿಗೂ ಒಳ್ಳೆಯದಾಗುತ್ತೆ. ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮತ್ತು ಕೋರ್ಟು ವಿಚಾರ ಯಾವುದೇ ಇರಲಿ, ನೀವು ಖಂಡಿತ ದುರ್ಗಾದೇವಿನ ನಂಬಿ ನೀವು ನಂಬಿಕೆ ಇಟ್ಟು ಪಾರಾಯಣ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಆ ದೇವಿಯಲ್ಲಿ ಒಳ್ಳೆಯದಾಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತ ಪಾರಾಯಣ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಆ ದೇವಿ ದುರ್ಗಾದೇವಿ ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.